ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ, ಇದು ನಿಮ್ಮ ವಾಹಿನಿ. ಕೆಆರ್ಪೇಟೆ ಪಟ್ಟಣದ ಸರ್ಕಲ್ನಲ್ಲಿರುವ ಎಲ್ಲ ಅಂಗಡಿಗಳ ಮಾಲೀಕರು ಹಾಗೂ ಸಿಬ್ಬಂದಿಯವರು ಸುರಕ್ಷಾ ಗ್ರೂಪ್ ಹಾಗೂ ನಂದಿ ಮೆಡಿಕಲ್ಸ್ ವತಿಯಿಂದ ಪ್ರತಿ ವರ್ಷದಂತೆ ಆಷಾಢ ಮಾಸದ ಕೊನೆ ಶುಕ್ರವಾರದಂದು 6ನೇ ವರ್ಷದ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷ ಪೂಜೆಯಲ್ಲಿ ಚಾಮುಂಡೇಶ್ವರಿ ದೇವಿಗೆ ಹಸಿರು ಸೀರೆಯನ್ನು ಧರಿಸಿ ಬಗೆ ಬಗೆಯ ಹೂವಿನ ಅಲಂಕಾರ ಮಾಡಿ ಮಹಿಳೆಯರು, ಯುವತಿಯರು, ಯುವಕರು ಪಾಲ್ಗೊಂಡು ಸಂಭ್ರಮದಿಂದ ಆಚರಿಸಿದರು. ಪೂಜೆಗೆ ಆಗಮಿಸಿದ್ದ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ವಿಶೇಷ ಪೂಜೆಯಲ್ಲಿ ಶಾಸಕರಾದ ಎಚ್.ಟಿ. ಮಂಜೂರವರ ಸಹೋದರ ಎಚ್.ಟಿ. ಲೋಕೇಶ್ ಅವರು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ನಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ. ಮಾತಾಡಿ ನಮ್ಮ ವೇದಿಕೆಯಲ್ಲಿರುವಂತೆಲ್ಲ ನನ್ನ ಸ್ನೇಹಿತರು ಮತ್ತು ನಮ್ಮ ಅಂಗಡಿ ಅಣ್ಣಂದಿರು, ಮಾಲೀಕರು ಮತ್ತು ನನ್ನ ಸ್ನೇಹಿತರನ್ನ ಈ ಚಾಮುಂಡಿ ಹಬ್ಬನ ವರ್ಷ ನಾನು ಅಲ್ಲಿ ಇದು 3ನೇ ವರ್ಷ 4ನೇ ವರ್ಷ ಬರ್ತಾ ಇದ್ದೀನಿ. ಇದೇ ರೀತಿ ವರ್ಷ ತುಂಬ ಇನ್ನೂ ಚೆನ್ನಾಗಿ ನಡ್ಕೊಂಡು ಅಂತ ಹೇಳ್ತಾ, ಜೊತೆಗೆ ಎಲ್ಲರಿಗೂ ತಾಯಿ ಎಲ್ಲರಿಗೂ ಏನೋ ತೊಂದರೆ ಕೊಡ್ದಂಗೆ ಒಳ್ಳೆದಾಗಿ ಬಿಸ್ನೆಸ್ ಆಗಿ ಒಳ್ಳೆಯದಾಗಿರಲಿ ಅಂತ ನನ್ನ ಹೃದಯಪೂರ್ವಕ ಹಾರೈಸ್ತಾ 2 ಮಾತಾಡೋ ಅವಕಾಶ ಕೊಟ್ಟಂತೆಲ್ಲ ಧನ್ಯವಾದ ಹೇಳ್ತಾ, ತುಂಬ ಎಲ್ಲರಿಗೂ ಒಳ್ಳೆಯದಾಗಿ ನಮ್ಮ ಅಂಗಡಿ ಮಾಲೀಕರಿಗಾಗ್ಬೋದು, ಈ ಮುಂದೆ ಇರುವಂಥ ಎಲ್ಲ ತಾಲೂಕಿನ ಚಾಮುಂಡೇಶ್ವರಿ ಎಲ್ಲ ಜನತೆಗೂ ತುಂಬ ಮಳೆಯಾಗಿದೆ. ಹಾಗೆ ಮುಂದೆ ಬೆಳೆಯಾಗಿ ಎಲ್ಲರೂ ರೀತಿ ಒಳ್ಳೆಯದೇ ಅಂತ ಆ ತಾಯಿ ಹತ್ರ ಆಶೀರ್ವಾದ ಬೇಡ್ಕೋತಾ ನನ್ನ ಮಾತು ಮುಗಿಸಿದ್ದೆ. ಕೃಷ್ಣರಾಜಪೇಟೆ ಟಿ.ಬಿ. ಸರ್ಕಲ್ನ ಶ್ರೀ ನಂದಿ ಮೆಡಿಕಲ್ಸ್ ಹಾಗೂ DRS ಕಾಂಪ್ಲೆಕ್ಸ್ ಹಾಗೂ ಟಿ.ಬಿ. ಸರ್ಕಲ್ನ ಎಲ್ಲ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರ ಸಹಾಯ ಹಸ್ತದಿಂದ ತಾಯಿ ಚಾಮುಂಡೇಶ್ವರಿ ದೇವಿಯ 5 ತುಂಬಿ 6ನೇ ವರ್ಷದ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆದುಕೊಂಡು ಬರುತ್ತಿದೆ. ತಾಯಿ ಚಾಮುಂಡೇಶ್ವರಿ ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸದಾ ಜನಗಳ ಆಶೀರ್ವಾದ ನೀಡ್ತಾ ಇರಬೇಕು ಎಂದು ತಾಯಿ ಚಾಮುಂಡೇಶ್ವರಿಯಲ್ಲಿ ನಾವು ಈ ದಿನ ಆಶೀರ್ವಾದ ಪಡ್ಕೊತಾ ಇದ್ದೀವಿ. ಹಾಗೂ ನಿನ್ನೆ ತಾನೇ ಹೊಸಹೊಳಲು ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.